ಇನ್ನು ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಬಾಣ ಬಿಟ್ಟಿದ್ದಾರೆ. ಕಸದಲ್ಲೂ ಕಾಸು ತಿಂತಕ್ಕಂತ ಸರ್ಕಾರ ಅಂತ ಎಕ್ಸ್ ಖಾತೆಯಲ್ಲಿ ಟೀಕೆ ಮಾಡಿದ್ದಾರೆ. ಆರ್ ಅಶೋಕ್ ಅವರು ಮಾಡಿರತಕ್ಕಂತಹ ಪೋಸ್ಟ್ ಇದು. ಕಾಂಗ್ರೆಸ್ ಹಗರಣದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಬಯಲು ಮಾಡಿದ್ದೇನೆ. ಬೆಂಗಳೂರು ಕಸ ಸಂಸ್ಕರಣೆಯ ಹೆಸರಲ್ಲಿ ಸುಮಾರು 39,000 ಕೋಟಿ ಲೂಟಿಗೆ ಸ್ಕೆಚ್ ಹಾಕಲಾಗಿದೆ. ಬ್ಲಾಕ್ ಲಿಸ್ಟ್ನಲ್ಲಿರ್ತಕ್ಕಂಥ ದೆಹಲಿ ಕಂಪನಿ 35 ವರ್ಷಗಳ ಕಾಲ ಕಸ ನಿರ್ವಹಣೆ ಮಾಡಿಲ್ಲ. ಇದರ ಹಿಂದೆ ಯಾರ ಹಿತಾಸಕ್ತಿ ಅಡಗಿದೆ, ಯಾರಿಗೆ ಲಾಭ ಅಂತ ಪ್ರಶ್ನೆ ಮಾಡಿದರು. ಅನುಮಾನಾಸ್ಪದ ಒಪ್ಪಂದದ ಬಗ್ಗೆ ತನಿಖೆ ನಡಿಬೇಕು ಅಂತ ಕೂಡ ಆಗ್ರಹಿಸಿದ್ರು. ತನಿಖೆ ಬೈ ಚಾನ್ಸ್ ನಡೆಯದಿದ್ದರೆ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನ ಕೂಡ ಆರ್ ಅಶೋಕ್ ಅವರು ನೀಡಿದ್ದಾರೆ. ಟ್ವೀಟ್ ಮಾಡಿರ್ತಕ್ಕಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಆರ್ ಅಶೋಕ್ ಅವರ ಟ್ವೀಟ್ ಇದು. ನಿನ್ನೆ ತಾನೇ ಸುದ್ದಿಗೋಷ್ಠಿ ನಡೆಸಿ ಒಂದಿಷ್ಟು ವಿಚಾರಗಳ ಬಗ್ಗೆ ಕಿಡಿಕಾರಿದ್ರು. ಈಗ ಟ್ವೀಟ್ ಮಾಡೋದ್ರ ಮೂಲಕ ಒಂದಿಷ್ಟು ಕಿಡಿಕಾರಿದ್ದಾರೆ. ಬೆಂಗಳೂರು ಕಸ ಸಂಸ್ಕರಣೆಯ ಹೆಸರಲ್ಲಿ 39,000 ಕೋಟಿ ಲೂಟಿಗೆ ಸ್ಕೆಚ್ ಹಾಕಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನುಮಾನಾಸ್ಪದ ಒಪ್ಪಂದದ ಬಗ್ಗೆ ತನಿಖೆ ನಡಿಬೇಕು ಅಂತ ಈಗ ಆರ್ ಅಶೋಕ್ ಅವರು ಆ ಟ್ವೀಟ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ತನಿಖೆ ನಡೆಯದಿದ್ರೆ ಮತ್ತೆ ಹೋರಾಟ ಮಾಡಬೇಕಾಗತ್ತೆ, ನಾವು ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ಅಂತ ಈಗ ಒಂದು ಬಾಣವನ್ನ ಬಿಟ್ಟಿದ್ದಾರೆ.